ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಸೇಡಿಯ ಕೃಷ್ಣ ಭಟ್ಟರು ಬರೆದಿರ್ತಕ್ಕಂತಹ ನಾಗರಬೆತ್ತ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಭಾಗ 3ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ತರಗತಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಥವಾ ಯಾವ ರೀತಿ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಹೇಳಿ ಆನಂತರ ಉತ್ತರಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ದೇವಜ್ಜಿ ಯಾರು? ಹಾಗೇನೆ ದೇವಜ್ಜಿಯ ಭಾಗ್ಯವನ್ನ ಮುಕ್ಕಿ ತಿಂದದ್ದು ಒಂದು ನಾಗರಬೆತ್ತ, ಹೇಗೆ ಚರ್ಚಿಸಿ ಅಂತ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಇದೆ. ಹಾಗೇನೆ ದೇವಜ್ಜಿ ಮತ್ತು ಲೇಖಕರ ಸಂಭಾಷಣೆಯನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ನಾನು ಇವತ್ತೇನು ಈ ತರಗತಿಯಲ್ಲಿ ಮಾಡ್ತೀನಿ, ಪಾಠವನ್ನ ಹೇಳ್ತೀನಿ, ಅದರ ಅದೆಲ್ಲದರಲ್ಲಿ ಈ ಪ್ರಶ್ನೆಗಳಿವೆ. ಆ ವಿಚಾರಗಳನ್ನ ಈ ಪ್ರಶ್ನೆಗಳಿಗೆ ಬರಿಬೇಕಾಗುತ್ತೆ ನೀವು. ಹಾಗೇನೆ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನಪ್ಪಾ ಅಂದ್ರೆ, ದೇವಜ್ಜಿ ಯಾರು? ದೇವಜ್ಜಿಯ ಸ್ವಭಾವ ಎಂತಹದ್ದು ಅಥವಾ ಹೇಗಿತ್ತು ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಹೀಗೆ ಅನೇಕ ಪ್ರಶ್ನೆಗಳನ್ನ ನಾನು ಇವತ್ತು ಒಂದು 3-4 ಪ್ರಶ್ನೆಗಳನ್ನು ನಿಮ್ಗೆ ಹೇಳಿದ್ದೀನಿ. ನೋಡೋಣ ಹಾಗಾದ್ರೆ. ಈಗ ಮೊದಲಿಗೆ ನಾವು ಆ ದೇವಜ್ಜಿ ಮತ್ತೆ ಲೇಖಕರ ಸಂಭಾಷಣೆ, ಅದರಲ್ಲಿ ದೇವಜ್ಜಿಯ ಸ್ವಭಾವ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ನೋಡಿ, ದೇವಜ್ಜಿ ಯಾರು ಸರ್ ಹಾಗಾದ್ರೆ? ದೇವಜ್ಜಿ, ಈಗ ಲೇಖಕರಿದಾರಲ್ಲಪ್ಪ, ಆ ಲೇಖಕರು ಅಜ್ಜನ ಮನೆಯಲ್ಲಿದ್ದಾರೆ. ಲೇಖಕರ ಅಜ್ಜನ ದೊಡ್ಡಮ್ಮ ಅವರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೀವು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಲೇಖಕರ ಅಜ್ಜನ ದೊಡ್ಡಮ್ಮ, ಹಾಗಾದ್ರೆ ಲೇಖಕರಿಗೆ ಅವರು ಕೂಡ ಇಲ್ಲಿ ಅಜ್ಜಿ ಆಗ್ಬೇಕು. ದೇವಜ್ಜಿಯನ್ನ ಇಲ್ಲಿ ದೇವಕಿ ಅಂತ ಕರೀತಾರೆ. ಅವರು ಇಲ್ಲಿ ಅವರನ್ನ ಏನಂತ ಕರೀತಾ ಇದ್ರಪ್ಪ ಅಂದ್ರೆ ದೇವಕಿ ಅಂತ ಕೂಡ ಇಲ್ಲಿ ಕರೀತಾ ಇದ್ರು. ಇವರು ದೇವಜ್ಜಿ, ಇಲ್ಲಿ ದೇವಕಿ ಅವರ ಹೆಸರು, ದೇವಜ್ಜಿ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಅವರು ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನ ಕಳ್ಕೊಂಡಿರ್ತಕ್ಕಂತಹವರು ದೇವಜ್ಜಿ. ಅದಕ್ಕೆ ಬಾಲ ವಿಧವೆ ಅಂತ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಬಾಲ ವಿಧವೆ ದೇವಜ್ಜಿ. ದೇವಜ್ಜಿ ಯಾರು? ದೇವಜ್ಜಿ ಬಾಲ ವಿಧವೆ. ಹಾಗೇನೆ ಲೇಖಕರ ಅಜ್ಜನ ದೊಡ್ಡಮ್ಮ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಹಾಗೇನೆ ಇನ್ನೊಂದ್ ಕಡೆ ದೇವಜ್ಜಿಯನ್ನ ದೇವಕಿ ಅಂತಲೂ ಕೂಡ ಕರೆಯುತ್ತೇವೆ ಅಂತ ನೀವು ಪರೀಕ್ಷೆಯಲ್ಲಿ ಬರ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ದೇವಜ್ಜಿಯ ಸ್ವಭಾವ ಹೇಗಪ್ಪ ಅಂತಂದ್ರೆ, ನೋಡಿ, ಅಜ್ಜ ಇಲ್ಲ ಒಂದ್ ಕಡೆ ಲೇಖಕರ ಅಜ್ಜ ಅವರ ಎಲ್ಲೋ ದೊಡ್ಡಮ್ಮನೇ ಆಗಿದ್ರು ಕೂಡ, ಆದ್ರೂ ತನ್ನ ಎಲ್ಲೋ ಒಂದ್ ಕಡೆ ಅವರ ಮುಂದೆ ಮಾತಾಡೋದಕ್ಕೂ ಕೂಡ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ದಾಕ್ಷಿಣ್ಯ ಅಥವಾ ನಾಚಿಕೆಯ ಸ್ವಭಾವ, ಹಾಗೇನೆ ಹೆದರಿಕೆಯ ಒಂದು ಸ್ವಭಾವವಾಗಿತ್ತು. ಯಾರ ಮುಂದೆಯೂ ಕೂಡ ಇವರು ಬಂದು ಮಾತನಾಡ್ತಿರ್ಲ. ಒಂದು ಕೊಠಡಿಯಲ್ಲಿ, ಒಂದು ರೂಮಿನಲ್ಲಿ ಕುತ್ಕೊಂಡು ಇವ್ರ ಪಾಡಿಗೆ ಇವರು ಧ್ಯಾನ, ಪೂಜೆ, ಜಪ, ತಪಗಳತ್ತ ಇದ್ರು. ಆದ್ರೆ ಇಲ್ಲಿ ಲೇಖಕರು ಯಾವಾಗ ಲೇಖಕರ ಅಜ್ಜ ನಾಗರ ಬೆತ್ತವನ್ನ ಮುರಿದು ಬಿಸಾಕದಂತ ಸಂದರ್ಭದಲ್ಲಿ, ಇವರು ಬೇಸರದಿಂದ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಲೇಖಕರ ಅಜ್ಜ ಯಾವುದೋ ಒಂದು ಊರಿಗೆ ಹೋಗಿರ್ತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ದೇವಜ್ಜಿ ತನ್ನ ಕೊಠಡಿಯಿಂದ ಹೊರಗಡೆ ಬಂದು, ಮಗು ಯಾಕೆ ಮಲಗಿದ್ಯಾ, ಏನಾಯ್ತು ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಲೇಖಕರು ತನ್ನ ಇಲ್ಲಿ ನಾಗರ ಬೆತ್ತವನ್ನ ಮುರಿದಂತಹ ಒಂದು ವಿಚಾರವನ್ನ ದೇವಜ್ಜಿಗೆ ತಿಳಿಸ್ತಕ್ಕಂಥದ್ದು. ಈ ರೀತಿ ದೇವಜ್ಜಿ ಅದು ಹೇಗೆ ಅಥವಾ ಅದು ಅದು ದುಃಖದಕ್ಕೆ ಕಾರಣ ಏನು ಅಂತ ಹೇಳಿದಾಗ, ಈ ರೀತಿ ನಾಗರ ಬೆತ್ತವನ್ನ ಮುರಿದ್ರು ಅದಕ್ಕೆ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಅವರು ಇಬ್ರು ಕೂಡ ಒಂದ್ ಸ್ವಲ್ಪ ಹೊತ್ತು ಅಳ್ತಾರೆ. ಅವರು ಅಜ್ಜಿನೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಇದೆಲ್ಲ ಆದ್ಮೇಲೆ ದೇವಜ್ಜಿ ಅಲ್ಲಿ ಇವ ಲೇಖಕರನ್ನ ಸಮಾಧಾನ ಮಾಡ್ತಕ್ಕಂಥದ್ದು. ಅದೆಲ್ಲ ಮುಗಿದಂತ ಸಂದರ್ಭದಲ್ಲಿ ಅಜ್ಜಿ ಹೇಳ್ತಾರೆ, ಮಗು, ಆ ಬೆತ್ತ ಮುರಿದಿದ್ದು ಒಳ್ಳೇದೇ ಆಗಿತ್ತು. ನೋಡಿ, ದೇವಜ್ಜಿ ನಿರೂಪಕರಿಗೆ ಹೇಳ್ತಾ ಇದ್ದಾರೆ, ಈ ನಾಗರ ಬೆತ್ತ ಮುರಿದಿದ್ದು ಒಳ್ಳೇದೇ ಆಯ್ತಪ್ಪ. ಹಾಗಾದ್ರೆ ಅದು ಎಲ್ಲಿಂದಂತಹ ಒಂದು ನಾಗರ ಬೆತ್ತವೋ ಏನೋ,
ನಾಗರ ಬೆತ್ತವೆಂದರೆ ಜೀವಕ್ಕೆ ಸಂಚಕಾರ ಅಂತ ಇಲ್ಲಿ ದೇವಜ್ಜಿ ಇಲ್ಲಿ ಲೇಖಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಅದು ನಾಗರ ಬೆತ್ತ ನಿನ್ನ ಹತ್ರ ಇದ್ರೆ ಅದು ಜೀವಕ್ಕೆ ಅಪಾಯ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಯಾರು ಹೇಳ್ತಾ ಇದಾರಪ್ಪ ಅಂದ್ರೆ ದೇವಜ್ಜಿ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ಬೋದು. ಯಾರಿಗೆ ಹೇಳ್ತಾ ಇದಾರೆ ಅಂದ್ರೆ ಲೇಖಕರಿಗೆ. ಮಗು ನಿನಗೆ ಅದು ಬೇಡವೇ ಬೇಡ, ಗೊತ್ತಾಯ್ತಾ, ಅದನ್ನ ಅಳ್ಳು ಬೇಡ, ಅದ್ರ ಬಗ್ಗೆ ಅದು ಹೋಯ್ತು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಇನ್ನೊಂದ್ ಕಡೆ ಇದನ್ನೆಲ್ಲ ಹೇಳಾದ್ಮೇಲೆ ಅಜ್ಜಿ ಇಲ್ಲಿ ಯಾಕೆ ಅದನ್ನ ಬೇಡ ಅಂತ ಹೇಳಿದ್ರು ಅಂತಕ್ಕಂಥ ಒಂದು ಯೋಚನೆ ಇಲ್ಲಿ ಲೇಖಕರನ್ನ ಕಾಡ್ತಕ್ಕಂಥದ್ದು. ಇನ್ನೊಂದ್ ಕಡೆ ನಾಗರ ಬೆತ್ತ ಹೇಗಿತ್ತು ಹಾಗಾದ್ರೆ ನೋಡಿ, ಇಲ್ಲಿ ನಿರೂಪಕರಿಗೆ ಅಥವಾ ಲೇಖಕರಿಗೆ ಅನಿಸ್ತಾ ಇದೆ, ಹೌದಾ ಅದಿದ್ರೆ ಕೆಟ್ಟದ್ದಾ ಅಂತಕ್ಕಂಥದ್ದು. ನಾಗರ ಬೆತ್ತವು ಜೀವಕ್ಕೆ ಸಂಚಕಾರವನ್ನು ತಂದ್ಕೊಡುತ್ತಾ? ಹಾಗಾದ್ರೆ ನಾಗ ಎಂದರೆ ಏನು? ಹಾವು. ಹಾವಿಗಿಂತ ಇಲ್ಲಿ ಬೆತ್ತದಲ್ಲಿ ವಿಷವಿದೆಯೇ? ಈ ತರದ ಯೋಚನೆಗಳು ಕಾಡೋದಕ್ಕೆ ಪ್ರಾರಂಭವಾಗುತ್ತೆ ಲೇಖಕರಿಗೆ. ಹಾಗಿರುವಾಗ ಇದರಲ್ಲಿ ಈ ತರ ಇದ್ದಿದ್ರೆ, ಆ ಬೆತ್ತದಲ್ಲಿ ವಿಷವಿದ್ದಿದ್ರೆ ಲಿಂಗಯ್ಯ ನನಗೆ ಅದನ್ನ ಯಾಕೆ ಕೊಡ್ತಿದ್ರು, ಅಥವಾ ಅದನ್ನ ಕೊಡೋದಕ್ಕೆ ಮಾವ ಬಿಡ್ತಿರ್ಲಿಲ್ವಲ್ಲ? ಈ ತರದ ಆಲೋಚನೆಗಳು ಅವರ ತಲೆಯಲ್ಲಿ ಅಥವಾ ಚಿಂತನೆಗಳು ಅಥವಾ ಚಿಂತೆ ಅವರಲ್ಲಿ ತಲೆಯಲ್ಲಿ ಓಡೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗಾದ್ರೆ ನಾಗರ ಹಾವಿನಂತೆ ಬಿಳಿ ಹಳದಿಯ ಬಣ್ಣವಿದ್ದು ನೋಡಿ, ಆ ಒಂದು ನಾಗರ ಬೆತ್ತದಲ್ಲಿ ಏನಪ್ಪಾ ಅಂತಂದ್ರೆ ನಾಗರ ಹಾವಿನಂತಾನೆ ಬಿಳಿ ಹಳದಿಯ ಬಣ್ಣವಿದೆ ಆ ಕೋಲು. ಹಾಗೇನೆ ಹಾವಿನ ಕೊರಳಲ್ಲಿ ಅಲ್ಲಲ್ಲಿ ಮಚ್ಚೆ ಇರುವಂತೆ ನಾಗರ ಬೆತ್ತದಲ್ಲಿ ಇತ್ತು ಎಂದು ಇಲ್ಲಿ ಹೇಳುವುದರಾಗಿರಬೇಕು. ಹಾಗಾದರೆ ಅದು ಅಪಾಯಕಾರವೆಂದು ದೇವಜ್ಜಿ ಹೇಳಲು ಕಾರಣವೇನು ಎಂಬುದನ್ನ ತಿಳಿಬೇಕು. ಯಾಕೆ ಅಜ್ಜಿ ಈ ನಾಗರ ಬೆತ್ತವನ್ನ ಅಪಾಯ ಅಂತ ಹೇಳ್ತು? ಆದ್ರೆ ಇದರಿಂದ ನಡೆದಿರ್ತಕ್ಕಂತಹ ಅಥವಾ ಯಾಕೆ ಅಜ್ಜಿ ಅಪಾಯ ಅಂತ ಹೇಳೋದಕ್ಕೆ ಕಾರಣ ಏನು ಅನ್ನುವಂತಹ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ ನಿರೂಪಕರ ಮನಸ್ಸಿನಲ್ಲಿ ಮನೆ ಮಾಡ್ತು ಅಂತಕ್ಕಂಥದ್ದು. ಅದಕ್ಕೆ ದೇವಜ್ಜಿ ನಾಗರ ಬೆತ್ತವನ್ನ ಅಪಾಯಕಾರಿ ಎಂದು ಹೇಳಲು ಕಾರಣ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಮ್ಗೆ ಇಲ್ಲಿ ಕೇಳಬಹುದು ಪರೀಕ್ಷೆಯಲ್ಲಿ. ಸ್ವಲ್ಪ ಹೊತ್ತಿನಲ್ಲಿ ದೇವಜ್ಜಿ ಅಳುವನ್ನ ನಿಲ್ಲಿಸಿ ಕಣ್ಣನ್ನ ಒರೆಸ್ಕೊಳ್ತಾರೆ. ಹಾಗಾದ್ರೆ ಈ ದೇವಜ್ಜಿ ನಾಗರ ಬೆತ್ತದಲ್ಲಿ ವಿಷವುಂಟೋ ಅಥವಾ ಅದರಲ್ಲಿ ಏನು ಅಪಾಯ ಎಂದು ಕೇಳಿದೆ. ನೋಡಿ, ಲೇಖಕರು ಏನ್ ಮಾಡಿದ್ರು, ದೇವಜ್ಜಿಯನ್ನ ಕೇಳ್ತಾ ಇದಾರೆ, ಅಜ್ಜಿ ಈ ನಾಗರ ಬೆತ್ತದಲ್ಲಿ ವಿಷವಿದ್ಯಾ ಅಥವಾ ಅದರಿಂದ ಏನು ಅಪಾಯ ಅಂತ ಕೇಳಿದ್ರು. ಆಗ ಅಜ್ಜಿ ತುಟಿಗಳು ನಡಗಿದವು. ಹಾಗೆ ಆ ಲೇಖಕರ ತಲೆಯನ್ನ ಸವರುತ್ತಾ ಹೇಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಗು, ಏನ್ ಹೇಳಿ, ನೀನಿನ್ನು ಕಂದ, ನಿಮ್ಮ ತಾಯಿಗಾಗಿದ್ರೆ ಆ ವಿಚಾರ ಅರ್ಥ ಆಗ್ತಾ ಇತ್ತು. ನನ್ನ ಭಾಗ್ಯವನ್ನ ಮುಕ್ಕಿ ತಿಂದದ್ದು ಆ ನಾಗರ ಬೆತ್ತ ಮಗು ಅಂತಕ್ಕಂಥದ್ದನ್ನ ಹಸ್ಸಪ್ಪ ಅಂತ ಉಸಿರನ್ನ ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ದೇವಜ್ಜಿಗೂ ಮತ್ತೆ ಆ ನಾಗರ ಬೆತ್ತದ ಹೇಗೆ ಅವರ ಬದುಕನ್ನ ಎಲ್ಲೋ ಒಂದ್ ಕಡೆ ದುರಂತಕ್ಕೆ ಕೊಂಡೊಯ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಏನಾಗಿತ್ತು ಅದ್ರದ್ದಂತ ನೋಡಿ. ದೇವಜ್ಜಿ ಒಂದ್ ಕಡೆ ಪಾಪದ ಮುದುಕಿ ಅಂತಕ್ಕಂಥದ್ದನ್ನ ನಿರೂಪಕರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಅವ್ರೇನಪ್ಪಾ ಅಂದ್ರೆ ತುಂಬಾ ಪ್ರಿಯ ಸಖಿ ಅಂತಕ್ಕಂಥದ್ದು, ಮಕ್ಕಳನ್ನ ಎಲ್ಲರ ಮನೆಯವರನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ದೇವಜ್ಜಿ ಒಂದ್ ರೀತಿಯಲ್ಲಿ ಪ್ರಿಯ ಸಖಿ, ಇವರ ಜೊತೆಯಲ್ಲಿ ಆಟವನ್ನ ಆಡ್ತಕ್ಕಂಥದ್ದು, ಯಾರ ಬಗ್ಗೆನೂ ಕೂಡ ಯಾವುದೇ ಊಹಾಪೋಹಗಳ ಬಗ್ಗೆ ಸುಳ್ಳುಗಳನ್ನ ಅಲ್ಲಿ ಯಾವುದನ್ನು ಕೂಡ ಹೇಳ್ತಾ ಇರಲಿಲ್ಲ. ಒಂದ್ ಕಡೆ ಈಗ ನಾಗರ ಬೆತ್ತವು ನನ್ನೆದೆಯನ್ನ ಕರಗಿಸಿದ್ದು ಮಾತ್ರವಾದರೆ, ಆದರೆ ದೇವಜ್ಜಿಯ ಎದೆಯನ್ನ ಸೀಳಿಯೇ ಹಾಕಿತ್ತು ಎಂಬುದರ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ದೇವಜ್ಜಿ ಏನ್ ಮಾಡಿದ್ರಪ್ಪ ಅಂದ್ರೆ ತನ್ನ ಬಾಲ್ಯದ ದಿನಗಳನ್ನ ಹೇಳ್ತಾ ಹೋಗ್ತಾರೆ. ಈ ನಾಗರ ಬೆತ್ತದಿಂದ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಈಗ ಬಾಲ್ಯದ ದಿನಕ್ಕೆ ಹೋಗ್ತಾರೆ. ನೋಡಿ, ಆ ಬಾಲ್ಯ ದಿನಗಳು ಏನಪ್ಪಾ ಅಂದ್ರೆ ನನ್ನ ಅಪ್ಪನ ಮನೆ. ನೋಡಿ, ದೇವಜ್ಜಿಯ ಬಾಲ್ಯದ ದಿನಗಳು ಅಂತ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. 5 ಅಂಕಕ್ಕೆ ಕೇಳುವಂತ ಸಾಧ್ಯತೆ ಇರ್ತದೆ. ಆಗ ನನ್ನ ಅಪ್ಪನ ಮನೆ ಈ ಊರಿನದ್ದಲ್ಲ, ಇಲ್ಲಿ ಎಲ್ಲ ಒಂದ್ ಕಡೆ ಸಂಪಾಜೆ ಅಂತಕ್ಕಂತಹ ಒಂದು ಊರು ಕೇಳಿದ್ಯಾ? ಆ ಘಟ್ಟದ ಬುಡದಲ್ಲಿರ್ತಕ್ಕಂತಹ ಊರು ಆ ಊರಿನದು. ಅಲ್ಲಿ ನಮ್ ತಂದೆ ಮಾತ್ರ ಇರ್ತಿದ್ರು, ಆದ್ರೆ ನನ್ನನ್ನ ಅವಾಗ ಕರಿತಾ ಇದ್ರು, ನಾನು ಆ ಊರಿಗೆ ಹೋಗ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು. ಹಾಗೇನೆ ನನ್ನ ತಂದೆಗೆ ವಾತ ರೋಗ ಹಿಡಿಯಿತು. ಆಗ ಅವರು ಕೂಡ ಇಲ್ಲಿಗೆ ಬರಕ್ಕಾಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕೂಡ ಹೋಗ್ಲಿಲ್ಲ ಅಂತಕ್ಕಂಥ ವಿಚಾರವನ್ನ ದೇವಜ್ಜಿ ಹೇಳ್ತಾರೆ. ಹೇಳಿದ್ಮೇಲೆ ಕೊನೆಗೆ ದೇವಜ್ಜಿ ಮತ್ತೆ ತನ್ನ ಬಾಲ್ಯದ ದಿನಗಳನ್ನ ಹೇಳ್ತಾ,
ನಾನು ಹುಟ್ಟುವಾಗಲೇ ಅದೃಷ್ಟವಿಲ್ಲ, ನನ್ನ ಹುಟ್ಟುವಾಗಲೇ ನನಗೆ ಅದೃಷ್ಟವಿಲ್ಲ. ನಾನು 1 ವರ್ಷದ ಮಗುವಾಗಿದ್ದಾಗಲೇ ನನ್ನ ಅಮ್ಮನ ಇಲ್ಲಿ ತೀರಿಕೊಂಡರು. ನಾನು ನನ್ನ ತಾಯಿಯನ್ನ ಕಳ್ಕೊಂಡೆ. ಅವರ ಮೋರೆಯನ್ನು ಕೂಡ ನೆನಪಿಟ್ಟುಕೊಳ್ಳುವುದಕ್ಕೂ ನನಗೆ ಹಣೆಬರಹವಿಲ್ಲ ಅಂತ ತನ್ನ ದುಃಖವನ್ನ ಈ ಲೇಖಕರ ಹತ್ರ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ನನ್ನ ಒಡ ಹುಟ್ಟಿದವರು ಇಲ್ಲ, ನಾನು ಮೊದಲೆಯವಳು, ನಾನೊಬ್ಬಳೇ ಮಗಳು ನನ್ನ ತಂದೆಗೆ. ನನಗೆ 5 ವರ್ಷವಾದಾಗ ನನ್ನಪ್ಪ ಬೇರೆ ಮದುವೆಯನ್ನ ಆದರು. ನೋಡಿ, ಈಗ ಅವ್ರ ತಾಯಿ ತೀರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ದೇವಜ್ಜಿಯ ತಂದೆ ಏನ್ ಮಾಡಿದ್ರಪ್ಪ ಅಂದ್ರೆ ಬೇರೆ ಮದುವೆಯನ್ನ ಆದ್ರು. ಆ ಬೇರೆ ಮದುವೆಯನ್ನ ಆದ್ಮೇಲೆ ದೇವಜ್ಜಿಗೆ ಒಬ್ರು ಇಲ್ಲಿ ಚಿಕ್ಕಮ್ಮ, ಅವರ ಹೆರಿಗೆ ಸುಮಾರು ಎಲ್ಲಾ ಗಂಡು ಮಕ್ಕಳೇ ಆಗ್ತಾರೆ. ಅವ್ರೀಗ ಹೇಗಿದ್ದಾರೆ, ಏನು, ಎಲ್ಲಿದ್ದಾರೆ ಅದ್ರ ಬಗ್ಗೆ ಯಾವುದು ಕೂಡ ಇಲ್ಲ. ಇನ್ನೊಂದ್ ಕಡೆ ಅವರು ಎಲ್ಲ ಒಂದ್ ಕಡೆ ನನ್ನ ಅಪ್ಪ ತೀರು ಹೋದ ನಂತರ ಅವರು ತೀರೋದ್ರು ಅಂತ ಹೇಳಿ ಗುಂಡಿ ಮನೆ ವೆಂಕಟರಮಣಯ್ಯ ಹೇಳ್ತಿದ್ರು ಅಂತಕ್ಕಂತಹ ಸುದ್ದಿಯನ್ನ ಇವರು ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ದೇವಜ್ಜಿಗೆ ಮದುವೆ ಆದಂತಹ ಒಂದು ಸಂದರ್ಭ. ಯಾವ ಸಂದರ್ಭದಲ್ಲಿ ಮದುವೆ ಆಯ್ತು? ಅವ್ರ ತಂದೆ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಅವರಪ್ಪ ಸುಮಾರು ಕಷ್ಟಪಟ್ಟು ಅಷ್ಟಿಷ್ಟಲ್ಲ ಜಾತಕವನ್ನ, ಹಾಗೇನೆ ಹೆಸರು ಬಲವನ್ನ, ಎಲ್ಲ ಮುಹೂರ್ತವನ್ನ, ಎಲ್ಲ ಒಳ್ಳೆ ಸಮಯವನ್ನ ನೋಡಿ ಮದುವೆಯನ್ನ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ 13 ವರ್ಷ ತುಂಬಿತ್ತು. ಆಗ 13 ವರ್ಷಕ್ಕೆನೆ ದೇವಜ್ಜಿಗೆ ಮದುವೆಯನ್ನ ಮಾಡ್ತಾರೆ. ದೇವಜ್ಜಿ 13 ವರ್ಷದ ಹುಡುಗಿ ನಡೆಯಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಇಲ್ಲ ಒಂದ್ ಕಡೆ ದೋಲಿಯನ್ನ ಮಾಡಿ ಆ ಹೆಣ್ಣನ್ನ, ಪ್ರಾಯದ ಹುಡುಗಿ 16ರ ಹರಿಹರೆಯದ ನಡೆಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಆ ಬಲ್ಲಾಳರು ಬಂದು ಇವರನ್ನ ಆ ಗಂಡ ಇಲ್ಲಿ ಊರಿಗೆ ಹೊತ್ಕೊಂಡು ಹೋಗ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅದೆಲ್ಲ ಆದ್ಮೇಲೆ ಆ ಮನೆಗೆ ಹೋಗಿ ಅಲ್ಲಿ ಮದುವೆ ಆಗ್ತಕ್ಕಂಥದ್ದು. ಮದುವೆ ಆದ ಮೇಲೆ ಅಲ್ಲಿ ಆ ದೇವಜ್ಜಿಯ ಗಂಡನ ಅಜ್ಜ ಎಲ್ಲೋ ಒಂದ್ ಕಡೆ ಸತ್ತೋಗಿರ್ತಾರೆ. ಅವರ ಶ್ರಾದ್ದಕ್ಕೆ ಅಂತ ಅವ್ರು ಹೋಗಿ ಸುಮಾರು 6 ತಿಂಗಳ ಕಾಲ ಬರದೇ ಇಲ್ಲ ದೇವಜ್ಜಿಯ ಗಂಡ. ಆಮೇಲೆ ಒಂದ್ಸಾರಿ ಈ ದೇವಜ್ಜಿಯ ಮನೆಯಲ್ಲಿ ನವರಾತ್ರಿ ಹಬ್ಬ ತುಂಬಾ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು, ತುಂಬಾ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಆ ನವರಾತ್ರಿ ಹಬ್ಬದಲ್ಲಿ ಅವರ ಮನೆಯಲ್ಲಿ ಮಹಾಮಂಡಲವಿದೆ. ಹಾಗೇನೆ 9 ದಿನಗಳ ಕಾಲ ಪೂಜೆ, ಅಲ್ಲಿ ಎಷ್ಟೋ ಆರತಿಗಳು, ಹಾಗೆ ಮಂತ್ರಘೋಷ, ದಶಮಿಯ ಇಲ್ಲಿ ಸಮಾರಾಧನೆ, ಹೀಗೆ ಅನೇಕ ಪರಮಾನ್ನಗಳು, ಇಲ್ಲಿ ಏನು ಕಡೆ ಕಜ್ಜಾಯ, ಈ ತರದ ನವರಾತ್ರಿ ಹಬ್ಬದ ವೈಭವ ನಡೀತಾ ಇದೆ. ಆ ಸಂದರ್ಭದಲ್ಲಾದ್ರೂ ಬರಲಿ ಅಂತ ಹೇಳಿ ಆ ಆಳುಗಳ ಕೈಯಲ್ಲಿ ಪತ್ರವನ್ನ ಕೊಟ್ಟು ಕಳಿಸ್ತಾರೆ. ಇನ್ನೊಂದ್ ಕಡೆ ಅವರು ಅಂತೂ ಇಂತೂ ಬಂದ್ರು. ದೇವಜ್ಜಿ ತನ್ನ ಗಂಡನ ಬಗ್ಗೆ ಹೇಳ್ತಾ ಇದಾರೆ. ಬಂದ್ರು, ಅವರು ನಮ್ಮ ಮನೆಯ ಮೆಟ್ಟಲನ್ನ ಹತ್ತುತ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು, ತಲೆಗೆ ಗದ್ದೆ ಮಡಿ ಪಟ್ಟೆ, ಎಲೆ ವಸ್ತ್ರದ ಎಲೆ ವಸ್ತ್ರ ಇದೆ ಸುತ್ತಿದ್ದಾರೆ. ಹಾಗೆ ಹೆಗಲಿಗೆ ನನ್ನ ಅಪ್ಪ ಕೊಟ್ಟಂತಹ ಉಡುಗೊರೆಯ ಮಾಡಿದಂತಹ 5 ಬೆರಳಂಗುಲದ ಕಂಬಿಯ ದೋತರವನ್ನ ಹಾಕೊಂಡಿದ್ದಾರೆ. ಉದ್ದುದ್ದ ಮಡಿಯ ಮಾಸಿ ಇಲ್ಲಿ ಪಂಚೆಯನ್ನ ಉಟ್ಕೊಂಡಿರ್ತಕ್ಕಂಥದ್ದು, ಕೈಯಲ್ಲೊಂದು ಸುಗಂಧಿ ತುಂಡು, ಕಾಲಿಗೆ ಎಣ್ಣೆ ಮೇಣದ ಬೇಗಡಿಯ ಹೂವಿನ ಮೆಟ್ಟು, ಹೀಗೆ ಈ ರೀತಿ ಇದ್ದರು ಅಂತ ತನ್ನ ಗಂಡನ ರೂಪವನ್ನ ದೇವಜ್ಜಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗೆ ನವರಾತ್ರಿ ಹಬ್ಬದ ಆ ಪೂಜೆಗೆ ಬಂದವರು ದೀಪಾವಳಿಯವರೆಗೂ ಅಲ್ಲೇ ನಮ್ಮ ಮನೆಯಲ್ಲಿಯೇ ಇದ್ದರು ಅಂತಕ್ಕಂಥದ್ದು. ಹಾಗೆ ಮಾವನವರಿಗೆ ನನ್ನಪ್ಪ ಇಲ್ಲಿ ಕಾಗದ ಬರೆದಿದ್ದರಂತೆ, ನವರಾತ್ರಿಗೆ ಅವರು ಬರಬೇಕು ಅಂತ. ಹಾಗೆ ಅವರು ಬಂದ ಮೇಲೆ ಹಬ್ಬದ ಕಳೆ ತುಂಬಾ ಅದ್ದೂರಿಯಾಗಿತ್ತು. ಹೀಗೆ ಇದ್ದು ಒಂದು ಕಡೆ ನನ್ನ ತಂದೆಯ ಜೊತೆ ಆ ಘಟ್ಟದಲ್ಲಿ, ಆ ಬೆಟ್ಟದಲ್ಲಿ ಆ ಕಡೆ ಈ ಕಡೆನ ಓಡಾಡ್ತಾ ಇರ್ತಕ್ಕಂಥದ್ದು. ಒಂದು ಸಾರಿ ನಾನು ಕೂಡ ಅವ್ರ ಜೊತೆ ಹೋಗ್ಬೇಕು ಅಂತಕ್ಕಂಥ ಆಸೆ ಆಗುತ್ತೆ. ಸರಿ ಬಾ ಅಂತ ಹೇಳಿ ಅವರು ನನ್ನನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ತರಗತಿಯ ವಿಚಾರ. ದೇವಜ್ಜಿಯನ್ನ ಅವರ ಗಂಡ ಘಟ್ಟಕ್ಕೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನನ್ನ ನೋಡ್ತಾರೆ, ಅಥವಾ ನಾಗರ ಬೆತ್ತ ಸಿಗುತ್ತಾ, ಅಥವಾ ಅಲ್ಲಿ ಇನ್ನೇನೋ ವಿಚಾರ ಆಯ್ತು, ಹೇಗೆ ದೇವಜ್ಜಿಯ ಬದುಕಿನಲ್ಲಿ ನಾಗರ ಬೆತ್ತ ಒಂದು ದುರಂತಕ್ಕೆ ಕಾರಣ ಆಯ್ತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇದಿಷ್ಟು ಭಾಗ ಇಲ್ಲಿ 3ರ ಒಂದು ವಿಚಾರ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.